ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿ ಬಸ್ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅರ್ಧ kg ಹುರುಳಿಕಾಯಿ ತೊಗೊಂಡಿದ್ದೀನಿ, 150 ಗ್ರಾಮ್ ಹೆಸರು ಕಾಳು ತೊಗೊಂಡಿದ್ದೀನಿ, 100 ಗ್ರಾಮ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಈಗ ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಕಾಳು ಹಾಕ್ತಾಯಿದ್ದೀನಿ. ಹೆಸರು ಕಾಳು ತೊಗರಿಬೇಳೆ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೀರು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 3 ಲೋಟ ಹಾಕ್ತಾಯಿದ್ದೀನಿ. ಹುರುಳಿಕಾಯಿ ತೊಳೆದು ಇಟ್ಕೊಂಡಿದ್ದೆ. ರುಚಿಗೆ ಉಪ್ಪು, ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ 1 ವಿಸಿಲ್ ಸಾಕು, ಇಲ್ಲಾಂದರೆ ಕಾಳೆಲ್ಲ ಬೆಂದೋಗುತ್ತೆ. 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣದು, 1 ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು, 1.5 ಸ್ಪೂನ್ ಜೀರಿಗೆ, ಸ್ವಲ್ಪ ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಂಬಾರು ಪುಡಿ. ಈಗ ಪಾತ್ರೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಬೇಕು. ಸ್ವಲ್ಪ ಟೊಮೊಟೊ, ಹುಣಸೆಹಣ್ಣು ಅದೆಲ್ಲ ಸ್ವಲ್ಪ ಮೆತ್ತಗಾಗಬೇಕು. 1.5 ಸ್ಪೂನ್ ಜೀರಿಗೆ, ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಾಯಿ, ನಿಮಗೆ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಪಾತ್ರೆ ಇಟ್ಟಿದ್ದೀನಿ. ಕುಕ್ಕರ್ ಹೋಗಿದೆಯಲ್ಲ, ಹುರುಳಿಕಾಯಿ ಎಲ್ಲ ರಸನ ಬಸ್ತಿ ಇಟ್ಕೊಳ್ಳೋಣ. ರುಬ್ಬಕ್ಕೆ ಕಾಳು ಬೇಕಲ್ಲ, ತೊಗರಿಬೇಳೆ ಮತ್ತು ಹೆಸರು ಕಾಳು, ಅದೊಂದು ಸ್ವಲ್ಪ ತಗೋಬೇಕು. ಇವಾಗ ಮಸಾಲೆಗೆ ಹುರಿದಿರೋದನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳೋದು. ಕಾಳು, ಹೆಸರು ಕಾಳು, ತೊಗರಿಬೇಳೆ, 3 ಸ್ಪೂನು ಸಾಂಬಾರು ಪುಡಿ. ಒಣಗಿದ ಮೆಣಸಿನ್ಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಸಾಂಬಾರು ಪುಡಿಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ರೆಡಿಯಾಗಿದೆ. ಈಗ ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಕರಿಬೇವು, ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಹುರುಳಿಕಾಯಿ ರಸ ಇತ್ತಲ್ಲ ಬೇಳೆದು, ಅದನ್ನು ಹಾಕ್ತಾಯಿದ್ದೀನಿ. ನೀರು ನಿಮಗೆ ನೋಡಿ ಹಾಕ್ಕೊಳ್ಳಿ, ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ನೋಡ್ಕೊಂಡು. ಉಪ್ಪು ರುಚಿಗೆ. ನೋಡಿ, ಬಸ್ಸಾರು ರೆಡಿ ಆಗಿದೆ. ರೆಡಿ ಆಯಿತು ಬಸ್ಸಾರು. ಇವಾಗ ಪಲ್ಯಕ್ಕೆ ಸಣ್ಣದು 2 ಈರುಳ್ಳಿ ಹಚ್ಕೊಂಡಿದ್ದೀನಿ, ಸ್ವಲ್ಪ ಕಾಯಿ, 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು. ಈಗ ಬಾಣಲೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದೆ. ಈಗ ಬೇಳೆ, ಹೆಸರು ಕಾಳು, ಹುರುಳಿಕಾಳು ಬೇಯಿಸ್ಕೊಂಡಿದ್ದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಮಿಕ್ಸ್ ಮಾಡಬೇಕು ಸ್ವಲ್ಪ. ನೋಡಿ, ಮಿಕ್ಸ್ ಆಗಿದೆ. ಪಲ್ಯ ರೆಡಿ ಆಯಿತು. ನೀವು ಬಸ್ಸಾರು ಏನಾದರೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್, ಹೇಗಿತ್ತು ಅಂತ. ನೀವು ಟ್ರೈ ಮಾಡಿ ಪ್ಲೀಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.